ಪ್ರಾಂತ ಕೃಷಿ ಕೂಲಿಕರ ಸಂಘದ ಸುತ್ತೂರು ತಾಲೂಕಿನ 6ನೇ ತಾಲೂಕಾ ಸಮ್ಮೇಳನವನ್ನ ಸುತ್ತೂರು ಪಟ್ಟಣದ ಅರ್ಬನ್ ಬ್ಯಾಂಕ್ನಲ್ಲಿ ಹಾಲ್ನ ಒಳಗಡೆ ಸಮ್ಮೇಳನವನ್ನ ಜರುಗಿತು. ಈ ಸಮ್ಮೇಳನವನ್ನ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದಂಥ ಕಮಲ್ ಇಲಾಖೆಯವರು ಉದ್ಘಾಟನೆ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಮಲ್ಲಮ್ಮ ಕೋಟೆಯವರು ಭಾಗವಹಿಸಿದ್ದಾರೆ. ನೂತನ ಸಮಿತಿಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೂತನ ಸಮಿತಿಯ ತಾಲೂಕು ಅಧ್ಯಕ್ಷರಾದಂಥ ಶರಣಬಸವ ಜಂಬಲ್ದಿನ್ನಿ, ಪ್ರಧಾನ ಕಾರ್ಯದರ್ಶಿಯಾದಂಥ ಪ್ರಕಾಶ್ ಆಲಾಳ್, ಉಪಾಧ್ಯಕ್ಷರಾಗಿ ಬಸವರಾಜ್ ಇವು, ಮತ್ತೊಬ್ಬರು ಉಪಾಧ್ಯಕ್ಷರಾಗಿ ಲಿಂಗಮ್ಮ ಬಡ್ರಾಳ್ ಮತ್ತು ಕಾರ್ಯದರ್ಶಿಯಾಗಿ ಈಶಮ್ಮ ಮತ್ತು ಇನ್ನೊಬ್ಬರು ಸಹ ಕಾರ್ಯದರ್ಶಿಯಾಗಿ ಭೀಮರಾಯ ರತ್ನಾಳ್ ಅವರು 17 ಜನ ಈ ಒಂದು ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಈ ಸಮ್ಮೇಳನದಲ್ಲಿ ಎಲ್ಲರಿಗೂ ಬಡವರಿಗೆ ಮನೆ, ಭೂಮಿ, ನಿವೇಶನ, ಬ್ಯಾಂಕ್ ಸಾಲ ಸೌಲಭ್ಯಕ್ಕಾಗಿ ಕೃಷಿ ಕೂಲಿಕಾರರಿಗೆ ಕಲ್ಯಾಣ ಮಂಡಳಿಯ ಸ್ಥಾಪನೆ ಮಾಡಬೇಕೆಂದು ಹೇಳಿ ಮತ್ತು ಇನ್ನಿತರ ತಾಲೂಕಿನಲ್ಲಿ ವಲಸೆ ಹೋಗುವುದನ್ನು ತಡೆಗಟ್ಟಲು ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿ ಮಾಡಬೇಕಂತ ಹೇಳಿ ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರ ಗಮನ ಸೆಳೆಯಲು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘದ 6ನೇ ತಾಲೂಕಾ ಸಮ್ಮೇಳನದಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಸರ್ಕಾರ ಕೂಡಲೇ ಎಲ್ಲರಿಗೂ ಮನೆ, ಭೂಮಿ, ನಿವೇಶನವನ್ನು ಕೊಡಬೇಕು, ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕ ಜಾರಿ ಮಾಡಿ ವಲಸೆ ತಡೆಗಟ್ಟಿ ವರ್ಷದಲ್ಲಿ